ಈ ಬಾರಿ ಮಹಾಲಯ ಅಮಾವಾಸ್ಯೆ ದಿನ ಪಿತೃಪಕ್ಷವನ್ನು ಮಾಡಿ ಎಡೆ ಇಡ್ತಕ್ಕಂಥ ಜನರಿಗೆ ಒಂದು ರೀತಿ ಧರ್ಮ ಸಂಕಟ ಎದುರಾಗಿದೆ. ಗಾಂಧಿ ಜಯಂತಿ ಮತ್ತು ಮಹಾಲಯ ಅಮಾವಾಸ್ಯೆ ಒಂದೇ ದಿನ ಬಂದಿದೆ. ಗಾಂಧಿ ಜಯಂತಿ ದಿನ ಮಾಂಸ ಮಾರಾಟ ನಿಷೇಧ. ಹೀಗಾಗಿ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪಿತೃಪಕ್ಷ ಮಾಡೋರಿಗೆ ಮಾಂಸದ ಕೊರತೆ ಎದುರಾಗುತ್ತೆ. ಮಾಂಸ ಮಾರಾಟ ನಿಷೇಧ ಮಾಡಿದ್ರೆ ಮಾಂಸ ಸಿಗಲ್ಲ. ಅದಕ್ಕಾಗಿ ಗಾಂಧಿ ಜಯಂತಿ ದಿನ ಮಾಂಸ ಮಾರಾಟಕ್ಕೆ ಅವಕಾಶ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಘಟನೆಗಳು, ಸಮಿತಿಗಳು ಮನವಿಯನ್ನು ಮಾಡಿಕೊಳ್ತಾವೆ. ಹಳ್ಳಿಗಳ ಕಡೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬೆಂಗಳೂರಿನಂತಹ ಸಿಟಿಗಳಲ್ಲಿ ಮಾಂಸ ಮಾರಾಟ ನಿಷೇಧ ಆದರೆ ಸಮಸ್ಯೆ ಆಗುತ್ತೆ. ತಲತಲಾಂತರದಿಂದ ಪಿತೃಪಕ್ಷದ ದಿನ ಎಡೆ ಇಟ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿಯೂ ಸಂಪ್ರದಾಯ ಪಾಲಿಸಬೇಕು, ಆದರೆ ಮಾಂಸ ಮಾರಾಟಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ನೋಡಬೇಕು ಏನು ಇವರು ತೀರ್ಮಾನವನ್ನು ತಗೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಪ್ರತಿ ವರ್ಷ ಗಾಂಧಿ ಜಯಂತಿ ದಿವಸ ಮಾಂಸ ನಿಷೇಧ ಮಾರಾಟ ಅನ್ನೋದು ಮುಂಚೆಯಿಂದನೂ ಬಂದಿದೆ. ಆದರೆ ನಾವು ಪ್ರತಿ ವರ್ಷ ಬಂದು ಮಹಾಲಯ ಅಮಾವಾಸ್ಯೆ ದಿವಸ ರಾಜ್ಯದ ಕೋಟ್ಯಾಂತರ ಜನರು ಒಂದು ಮಾಂಸಾಹಾರದ ಅಡುಗೆ ಮಾಡಿಬಿಟ್ಟು ಅವತ್ತು ಅವ್ರ ಹಿರಿಯರಿಗೆ ಅಂದ್ಬಿಟ್ಟು ಎಡೆ ಹಾಕಿ ಧೂಪ ಹಾಕಿ ನೆಂಟರಿಷ್ಟರು ಬಂಧು ಬಳಗದ ಜೊತೆ ಊಟ ಮಾಡ್ತಾರೆ. ಆದರೆ ಈ ಸಲ ಕಾಕತಾಳೀಯ ಅಂದ್ಬಿಟ್ಟು ಗಾಂಧಿ ಜಯಂತಿ ದಿವಸನೇ